ಇವರಿಬ್ರದ್ದು ರೊಮ್ಯಾನ್ಸ್ ಶುರುವಾಗುತ್ತೆ. ಇನ್ನು ಇವ್ರ ಪ್ರೀತಿ, ಪ್ರೇಮ, ಪ್ರಣಯ, ವಿರಹ ವೇದನೆ ಎಲ್ಲ ಮುಗಿಯುವವರೆಗೂ ಇವ್ರು ಇಲ್ಲೇ ಇರ್ತಾರ. ಹೇಗಿದ್ಯಾ ಲಕ್ಷ್ಮಿ? ನಾನು ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನನಗೇನು ನೋಡ ಕಲ್ಗುಂಡ್ ಥರ ಇದ್ದೀರಿ. ಅಮ್ಮ ಹೇಗಿದ್ದಾರೆ? ಅಮ್ಮ ಎಲ್ಲಿ? ಅತ್ತೆ ಹುಷಾರಾಗಿದ್ದಾರೆ, ರೂಮಲ್ಲಿದ್ದಾರೆ. ಬನ್ನಿ ಮಾತಾಡ್ಸ್ಕೊಂಬರೋಣ. ಅಮ್ಮ, ನಾನಮ್ಮ ಶ್ರೀನಿವಾಸ. ಅವರು ಯಾರನ್ನೂ ಗುರ್ತಿಡಿಯೋಕ್ಕಾಗ್ತಿಲ್ಲ, ಮಾತಾಡೋಕ್ಕೂ ಆಗ್ತಿಲ್ಲ. ಯಾರಾದರೂ ಮಾತಾಡಿದ್ರೆ ಸುಮ್ಮನೆ ನೋಡ್ತಿರ್ತಾರಷ್ಟೇ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋಷ್ಟು ಹುಷಾರಾಗಿದ್ದಾರೆ. ನಿಮಗಿನ್ನೂ ಎಷ್ಟು ದಿನ ಲಕ್ಷ್ಮಿ ಈ ವನವಾಸ? ನಮ್ಮನ್ನೆಲ್ಲ ಸಾಕಿ ಸಲಹಿ ಕೈ ಹಿಡಿದು ನಡೆಸ್ದವಳು ಈಗ ಮಲಕೊಂಡಿರೋದು ನನ್ನ ಕೈಲಿ ನೋಡಕ್ಕಾಗಲ್ಲ ಲಕ್ಷ್ಮಿ. ರೀ, ನೀವು ಈ ಥರ ನೊಂದ್ಕೋಬೇಡಿ. ನೋಡಿ, ಅವ್ರಿಗೆ ನಾವು ಯಾರು ಅಂತ ಗೊತ್ತಾಗದೆ ಹೋದ್ರು ನಮ್ಮ ಭಾವನೆಗಳು ಅರ್ಥ ಆಗತ್ತೆ ಅಲ್ವಾ? ಪಾಪ ಅವರು ನೊಂದ್ಕೋತಾರೆ. ನೀವು ಅಳಬೇಡಿ. ಸರಿ ಲಕ್ಷ್ಮಿ, ನೀನು ಹೇಗಿದೆಯಾ ಲಕ್ಷ್ಮಿ? ನಿನ್ನ ನಾನು ಯಾವಾಗ ನೋಡ್ತೀನೋ, ಯಾವಾಗ ಮಾತಾಡ್ತೀನೋ ಅಂತ ಪ್ರತಿದಿನ ಕಾಯ್ತಾ ಇದ್ದೆ. ನೀವೊಬ್ಬರೇ ಅಲ್ಲ ರೀ, ನನಗೂ ಹಾಗೆ ಅನಿಸಿತ್ತು. ನೀವಿಬ್ರಷ್ಟೇ ಅಲ್ಲ, ನಿಮ್ಮಿಬ್ರನ್ನ ಮತ್ತೆ ಜೊತೆಯಾಗಿ ಯಾವಾಗ ನೋಡ್ತೀನೋ ಅಂತ ನಾನು ಕಾಯ್ತಾ ಇದ್ದೆ. ಅಂತೂ ಇವತ್ತು ಆ ಭಾಗ್ಯ ಸಿಕ್ತು. ಏನು ಅಂದರೆ, ನಾನು ಅತ್ತೆನ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋದ್ಮೇಲೆ ಇಲ್ಲೆಲ್ಲ ಏನೂ ತೊಂದರೆ ಆಗಲಿಲ್ಲ ತಾನೇ? ಯಾಕ್ರಿ ನೀವು ಮೌನವಾಗಿರೋದು ನೋಡಿದ್ರೆ ಏನೋ ಆಗಿದೆ ಅಂತ ಕಾಣತ್ತೆ. ಏನಾಯ್ತ್ರಿ? ಹೇಳ್ತೀನಿ ಲಕ್ಷ್ಮಿ, ನೀನು ಈ ಮನೆಯಿಂದ ಹೋದ್ಮೇಲೆ ಏನೇನೋ ಘಟನೆಗಳು ನಡೆದವು ಲಕ್ಷ್ಮಿ. ಅದನ್ನೆಲ್ಲ ನೀನು ಹಿಂಗೆ ಬಂದ ತಕ್ಷಣ ಹೇಳಿ ತೊಂದರೆ ಕೊಡೋದು ಬೇಡ, ಆಮೇಲೆ ಹೇಳ್ತೀನಿ ಲಕ್ಷ್ಮಿ. ಅದು ನಿನ್ನ ಹತ್ರ ಏನು ಮುಚ್ಚಿಡ ಲಕ್ಷ್ಮಿ. ಮಾವ, ಈಗಲೇ ಯಾಕೆ ಅದೆಲ್ಲ? ಈಗ ತಾನೇ ಬಂದಿದ್ದಾರೆ ಅತ್ತೆನು. ನೀವಿಬ್ರು ಚೆನ್ನಾಗಿ ಊಟ ಮಾಡಿ ಆಮೇಲೆ ಸಮಾಧಾನವಾಗಿ ಮಾತಾಡೋಣ. ಬೇಡ ಬೇಡ ಬೇಡ, ಊಟ ಆಮೇಲೆ ಮಾಡಿದ್ರಾಯ್ತು. ಮೊದಲು ಏನಾಗಿದೆ ಅಂತ ನನ್ನ ವಿಷಯ ತಿಳ್ಕೋಬೇಕು. ಅಲ್ಲಿವರೆಗೂ ನಂಗೆ ಸಮಾಧಾನ ಇಲ್ಲ. ಏನಾಯ್ತು ಹೇಳ್ರಿ? ಅದು ಏನ್ರಿ ಹೇಳ್ತಿದ್ದೀರಾ? ಸಿದ್ಧಿ ಅವ್ರು ಯಾಕೆ ಜೈಲಿಗೆ ಹೋದ್ರು? ಅಂತ ತಪ್ಪ ಅವ್ರೇನ್ರಿ ಮಾಡಿದ್ರು? ನೋಡು, ಇದಕ್ಕೆ ನೀನು ಹೀಗೆ ಗಾಬರಿ ಮಾಡ್ಕೊಳ್ತೀಯ ಅಂತಾನೆ ನಾನು ಹೇಳೋದಕ್ಕೆ ಹಿಂದೇಟ್ ಹಾಕಿದ್ದು. ಸರಿ, ನಾನು ಸಮಾಧಾನವಾಗಿ ಹೇಳ್ತೀನಿ. ಏನು ಅಂತ ಹೇಳಿ. ಅದು ನಮ್ಮ ಭಾವನನ ಮದುವೆ ಆಗಬೇಕಾಗಿದ್ದ ಶ್ರೀಕಾಂತ್ ಅವ್ರಿಗೆ ಆಕ್ಸಿಡೆಂಟ್ ಆಯ್ತಲ್ಲ, ಆ ಆಕ್ಸಿಡೆಂಟ್ನ ಸಿದ್ದು ಮಾಡಿದ್ದಂತೆ. ಸಿದ್ದುನೇ ಮಾಡಿದ್ದು ಅಂತ ಈಗ ಹೇಗೆ ಗೊತ್ತಾಯ್ತು? ವೆಂಕಿಯಿಂದ ಲಕ್ಷ್ಮಿ. ಈ ಕೇಸ್ನಲ್ಲಿ ಯಾರೋ ಪಾಪ ನಮ್ಮ ವೆಂಕಿನ ಸಿಕ್ಕಾಕಿಸ್ಬಿಟ್ಟಿದ್ರು. ಭಾವನ ಹೋರಾಟ ಮಾಡಿ ಸಾಕ್ಷಿಗಳನ್ನೆಲ್ಲ ಹುಡುಕಿ ಅವನಿದನ್ನು ಮಾಡಿಲ್ಲ, ನಿರಪರಾಧಿ ಅಂತ ಬಿಡಿಸಿದ್ಲು. ಆದ್ರೆ ನಮ್ಮ ಸಿದ್ದು ಈ ಆಕ್ಸಿಡೆಂಟ್ನ ತಾನು ಮಾಡಿದ್ದು ಅಂತ ಕೋರ್ಟ್ ಮುಂದೆ ಹೋಗಿ ಅವರೇ ಶರಣಾಗ್ಬಿಟ್ರು ಲಕ್ಷ್ಮಿ. ಏನ್ರಿ,
ಸಿದ್ದುನೇ ಈ ಆಕ್ಸಿಡೆಂಟ್ ಮಾಡಿದಾನೆ ಅಂತೀರಾ? ಸಾಧ್ಯನೇ ಇಲ್ಲ ಲಕ್ಷ್ಮಿ. ನಮ್ಮ ಸಿದ್ದು ಈ ಅಪರಾಧನ ತಾನೇ ಮಾಡಿರೋದು ಅಂತ ಒಪ್ಕೊಂಡಿರ್ಬೋದು, ಆದರೆ ಇವಾಗ ಗೊತ್ತಾಗ್ತಾ ಇದೆ ಇದ್ರ ಹಿಂದೆ ಯಾರ್ದೋ ಸಂಚಿದೆ ಅಂತ. ಅದಕ್ಕೆ ಭಾವನಾ, ಜವರೇಗೌಡರು, ಮರಿಗೌಡರು ಎಲ್ಲರೂ ಈ ವಿಷಯವಾಗಿ ಹೋರಾಟ ಮಾಡ್ತಿದ್ದಾರೆ ಲಕ್ಷ್ಮಿ. ಇದರಿಂದ ನಮ್ಮ ಭಾವನಾ ಸಿದ್ದು ಸಂಬಂಧಕ್ಕೆ ಏನೂ ತೊಂದರೆ ಆಗ್ಲಿಲ್ಲ ತಾನೆ? ಇಲ್ಲ ಲಕ್ಷ್ಮಿ, ಅವರಿಬ್ರು ಆರಾಮಾಗಿದ್ದಾರೆ. ಹಂಗೆ ನೋಡಿದ್ರೆ ನಮ್ಮ ಭಾವನನ್ನೇ ಸಿದ್ದು ಅವ್ರನ್ನ ಬಿಡುಗಡೆ ಮಾಡಿಸಿ ಪಣ ತೊಟ್ಕೊಂಡು ಹೋರಾಟ ಮಾಡ್ತಿದ್ದಾಳೆ. ಇದ್ರ ಹಿಂದೆ ಅವ್ರ ಮನೆಯವ್ರದ್ದು ಎಲ್ಲರೂ ಸಪೋರ್ಟ್ ಇದೆ ಲಕ್ಷ್ಮಿ. ನನಗೆ ಖಂಡಿತ ಗೊತ್ತು, ಇದರಲ್ಲಿ ನನ್ನ ಮಗಳು ಜೈಶಾಲಿಯಾಗಿ ಬಂದೇ ಬರ್ತಾಳೆ. ಅತ್ತೆ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನೋಡಿ, ಸಿದ್ದು ನಿರಪರಾಧಿಯಾಗಿ ಹೊರಗೆ ಬಂದೇ ಬರ್ತಾರೆ. ಆದರೆ ನೀವು ಸ್ವಲ್ಪ ಧೈರ್ಯವಾಗಿರಬೇಕು. ಇದನ್ನೆಲ್ಲ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಮೊದಲೇ ಯಾಕ್ರೆ ಹೇಳಿಲ್ಲ? ಲಕ್ಷ್ಮಿ, ನಿನ್ ಜೊತೆ ಯಾವುದಾದ್ರೂ ವಿಷಯ ನಾನು ಮುಚ್ಚಿಟ್ಟಿದ್ದೀನ? ನೀನಲ್ಲಿ ಅಮ್ಮನ್ ನೋಡ್ಕೊಳ್ತಾ ಇದೀಯಾ? ಈ ವಿಷಯನೆಲ್ಲ ನಿನ್ ಕಿವಿಗೆ ಹಾಕಿದ್ರೆ ಅದನ್ನೆಲ್ಲ ನಿನ್ ಮನ್ಸು ಕಚ್ಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಬಂದ ಮೇಲೆ ಸಮಾಧಾನವಾಗಿ ಹೇಳೋಣ ಅಂತ ಇದ್ದೆ. ನೋಡು, ನಡೆಯುವಾಗ ಎಡುವುದು ಸಹಜ, ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗೋಣ.